ಸೊ ಒಂದು ಚಿಕ್ಕ ತಮಾಷೆ ರೀತಿಯಲ್ಲೇನೆ ಕೇಳ್ತೀನಿ. ಈ ತುಂಬಾ ಜನ ನೀವು ಒಂದು ಸರಿ ಪ್ರೆಸ್ ಮೀಟ್ ನಲ್ಲಿ ನಾನು 6 ಜನ ಹೀರೋಗಳನ್ನ ಹಾಕೊಂಡು ಒಂದು ಮೂವಿ ಮಾಡ್ತೀನಿ ಅಂತ ಹೇಳಿದಾಗ ಬಹಳಷ್ಟು ಜನ ನೆಗೆಟಿವ್ ಮಾತಾಡಿದ್ರು. ಬಟ್ ಆದ್ರೆ ಈ ಮೂವಿಯಿಂದ ಅದನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಹೇಳ್ಬೇಕು ಸರ್. ಏನಿಲ್ಲ, ಅವ್ರವ್ರ ಅನಿಸಿಕೆ ಮಗನೇ. ಈಗ ಆ ಟೈಮಲ್ಲಿ ಏನೋ ಮಾತಾಡಿದ್ರು ಆಯ್ತು, ಸೊ ಅವ್ರ ಖುಷಿ ಅದು. ಟ್ರೋಲ್ ಮಾಡೋರಾಗ್ಲಿ, ಅದ್ ಲೈಕ್ ಮಾಡೋರಾಗ್ಲಿ, ಅದ್ರ ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಮಾಡೋರಾಗ್ಲಿ, ಅವ್ರವ್ರ ಖುಷಿ ಕಂದ. ನಾನು ಅದು ತಡಿಯಕ್ಕೆ ನಾನು ಯಾರು, ಹೂ ಆಯಾಮ್. ಸೊ ಅವ್ರಿಗೆ ಅದು ಇಷ್ಟ, ಅವ್ರಿಗೆ ಖುಷಿ ಆಗುತ್ತೆ ಅಂದ್ರೆ ಅದನ್ನ ಮಾಡ್ಕೋಬೋದು. ಹಂಗನ್ಬಿಟ್ಟು ನೀನು ಅವ್ರಿಗೋಸ್ಕರ ಆನ್ಸರ್ಗಾಗ್ಲಿ ಬೇರೆ ಉದ್ದೇಶಕ್ಕಿಲ್ಲ. ನಂದು ಸಿನಿಮಾ, ಒಂದು ಕತೆ ಮಾಡಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಬಿಟ್ರೆ ನಾನು ಅವ್ರಿಗೆಲ್ಲ ಪಾಪ ಯಾಕೆ, ನಾನು ಯಾರು, ನಾನಂತ ದೊಡ್ಡವನು ಅಲ್ಲ, ಅದನ್ನ ಹೇಳಕ್ ಹೋಗಲ್ಲ ಮಾಡಿ. ಓಕೆ, ಸೊ ಇನ್ನು ಸರ್ಸೆ ಸರ್ಸೆ ಸಾಂಗ್ ಮೂವಿನಲ್ಲಿ ಇರುತ್ತಾ? ಸಿನಿಮಾ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ವಿತ್ ಡಿಫ್ರೆಂಟ್ ಲಿರಿಕ್ಸ್ ಏನಾದ್ರು ಇರುತ್ತಾ? ಸಿನಿಮಾ ನೋಡಿ ಗೊತ್ತಾಗುತ್ತೆ. ಓಕೆ, ವೆಯ್ಟ್ ಮಾಡ್ಬೇಕಾಗಾದ್ರೆ. ಬಿಕಾಸ್ ಆ ಸಾಂಗಿಗೆ ಏನಾದ್ರು ಬಜೆಟ್ ಹೇಳ್ತೀರಾ ಸರ್? ಎಷ್ಟು ಖರ್ಚಾಗಿರ್ಬೋದು? ಡಿಫ್ರೆಂಟ್ ಸಿನಿಮಾ ನೋಡಿ, ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಬಜೆಟ್. ಅಪ್ಪ ಅಂತೀರಾ, ಓಹೋ ಏನ್ ಹಿಂಗ್ ತೆಗ್ದೆ. ಇನ್ನೇ ಒಂದು ಸಾಂಗ್ ನೋಡಿದ್ದೀರಾ? ಹೌದು. ಉದಾಹರಣೆ ಹೆಂಗಿದೆ, ಒರಿಜಿನಲ್ ವಿಡಿಯೋಸ್. ಅಬ್ಸಲ್ಯೂಟ್ಲಿ. ಆ ಸಾಂಗ್ ನೋಡಿ ಎಂಟರ್ ಸಿನಿಮಾ ಹಂಗೆ ಇರುತ್ತೆ. ತುಂಬಾ ಸಖತ್ತಾಗಿ ಬಂದಿದೆ. ಅಂಡ್ ಸುದೀಪ್ ಸರ್ ಜೊತೆಗೂ ಒಂದು ಮೂವಿ ಮಾಡ್ತೀನಿ ಅಂತ ಹೇಳಿದಿರಾ? ಆನ್ಸರ್ ಮಾಡ್ತೀನಿ. ಈಗ ಇದು ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ವೀಕ್ ಆನ್ಸರ್ ಮಾಡ್ತೀನಿ.